ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಉಚಿತ ವೃತ್ತಿ ಶಿಕ್ಷಣ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಕೊಡೋ ಬಗ್ಗೆ ಒಂದು ಅಪ್ಡೇಟ್ ಕೂಡ ಬಂದಿದೆ. ಏನಪ್ಪ ಅಂದರೆ, ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ಉನ್ನತ ಶಿಕ್ಷಣ ಕಲಿಕೆಗೆ ಉತ್ತೇಜನ ನೀಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಮೆಡಿಕಲು, ಇಂಜಿನಿಯರಿಂಗು, BEd ಸೇರಿ ವಿವಿಧ ವೃತ್ತಿಪರ ಶಿಕ್ಷಣ ಶುಲ್ಕವನ್ನು ಸರ್ಕಾರದ ವತಿಯಿಂದಲೇ ಭರಿಸಿ ಉಚಿತ ಶಿಕ್ಷಣ ನೀಡುವ ಬಗ್ಗೆ ತೀರ್ಮಾನ ಕೂಡ ಕೈಗೊಂಡಿದೆ ರಾಜ್ಯ ಸರ್ಕಾರ. ಸೊ ಇದು SC ಅಂದರೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮುಖಾಂತರ ಅಥವಾ ಕಾಮರ್ಕೆ ಸೇರಿ ಇತರ ಮುಖಾಂತರ ಪ್ರವೇಶ ಪಡೆದಿರ್ತಕ್ಕಂಥ 2024-25ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಈ ಪರ್ಟಿಕ್ಯುಲರ್ ಉಚಿತ ವೃತ್ತಿ ಶಿಕ್ಷಣ ನೀಡಲಿಕ್ಕೆ ಒಂದು ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಯಾರು ಉಚಿತ ಶಿಕ್ಷಣ ಪಡ್ಕೋಬೇಕಂತಿದ್ರೆ ಸೊ ಅಂಥವ್ರಿಗೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಏನಪ್ಪ ಅಂದರೆ, ಈಗ ಸಂಬಂಧಪಟ್ಟ ಕೋರ್ಸ್ಗಳ ವಿಶ್ವವಿದ್ಯಾಲಯ ಇಲಾಖೆ ಹೊರಡಿಸುವ ಆದೇಶದಲ್ಲಿ ನಿಗದಿಯಾಗಿರ್ತಕ್ಕಂಥ ಶುಲ್ಕ ಮತ್ತು KA ಶುಲ್ಕ ಎರಡೂ ಸೇರಿಸಿ ಯಾವುದು ಕಡಿಮೆ ಆಗುತ್ತೋ ಅದರಲ್ಲಿ ಮಂಜೂರು ಮಾಡಲಾಗುತ್ತೆ. ಖಾಸಗಿ ಅಥವಾ ಪ್ರೈವೇಟು ಯೂನಿವರ್ಸಿಟಿಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, SC ಕ್ಯಾಟಗರಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಕಾರವೇ ನಿಗದಿಪಡಿಸಿದ ಶುಲ್ಕವನ್ನು ಕೂಡ ಕಂಪ್ಲೀಟಾಗಿ 100% ಭರಿಸಲಾಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಶುಲ್ಕ ವಿವರ ನೋಡಿದರೆ ನೋಡಿರಿ, ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 42,116 ರೂಪಾಯಿ ಇದೆ. ಪ್ರೈವೇಟ್ ಕಾಲೇಜಿನಲ್ಲಿ 84,000 ಹಿಡ್ಕೊಂಡು 76,000 ರೂಪಾಯಿ ಕೂಡ ಇದೆ. ಸರ್ಕಾರಿ ಕೋಟಾದಲ್ಲಿ 1,86,000, ಕಾಮೆಡಿಕದಲ್ಲಿ 2,61,000. ಅದಕ್ಕೆ ಮೆಡಿಕಲ್ನಲ್ಲಿ ಬಂದರೆ ಸರ್ಕಾರಿ ಕಾಲೇಜಿನಲ್ಲಿ 50,000 ರೂಪಾಯಿ, ಪ್ರೈವೇಟ್ ಕಾಲೇಜಿನಲ್ಲಿ 1,40,000, ಸರ್ಕಾರಿ ಕೋಟಾದ 1,28,000. ಅದೇ ಕಾಮೆಡಿಕೆ ಅಥವಾ ಖಾಸಗಿ ಕೋಟಾದಲ್ಲಿ 11,68,000 ರೂಪಾಯಿ, 167 ರೂಪಾಯಿ ಕೂಡ ಪ್ರತಿ ವರ್ಷ ಶುಲ್ಕ ಇದ್ದು, ಈ ಶುಲ್ಕವನ್ನು ಕೂಡ ಏನಪ್ಪ ಅಂದರೆ ಈಗ ರಾಜ್ಯ ಸರ್ಕಾರ SC ಕ್ಯಾಟಗರಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು, ಪರಿಶಿಷ್ಟ ಜಾತಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣ ಉತ್ತೇಜಿಸೋದಕ್ಕೋಸ್ಕರ ಇದನ್ನು ವೃತ್ತಿ ಶಿಕ್ಷಣ ಉಚಿತವಾಗಿ ಮಾಡಲಿಕ್ಕೆ ಆದೇಶವನ್ನು ಕೂಡ ಹೊರಡಿಸ್ತಾ ಇದೆ. ಸೊ ಹಾಗಾಗಿ SC ಕ್ಯಾಟಗರಿ ಸೇರಿರ್ತಕ್ಕಂಥ ಸಮಾಜ ಕಲ್ಯಾಣ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಈ ಪರ್ಟಿಕ್ಯುಲರ್ ಸ್ಕೀಮ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಉಳಿದ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಆಗಿಂತ ಭಾವಿಸ್ತಾನೆ. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. And finally, thanks for watching the video.